ಭೂಮಿಯಿಂದ ದೂರ ಸರಿತಿದ್ದಾನೆ ಚಂದ್ರ. 450 ಕೋಟಿ ವರ್ಷದಲ್ಲಿ 3 ಲಕ್ಷ ಕಿಲೋಮೀಟರ್ ದೂರ. ಭವಿಷ್ಯದಲ್ಲಿ ಕಣ್ಮರೆಯಾಗ್ತಾನ ನಿಶಾಕರ. ನಮಸ್ಕಾರ ಸ್ನೇಹಿತರೆ. ಚಂದ್ರ ತಣ್ಣನೆ ರಾತ್ರಿಲಿ ಹೊಳೆಯುವ ಬೆಳ್ಳಿಯ ಆಕಾಶಕಾಯ. ನಮ್ಮ ಭೂಮಿಗೆ ಇರುವ ಏಕೈಕ ಉಪಗ್ರಹ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ವಿಜ್ಞಾನಿಗಳವರೆಗೆ ಚಂದ್ರನ ಕುರಿತ ಆಸಕ್ತಿ, ಕುತೂಹಲ ಅದೆಷ್ಟೋ. ಆದ್ರೀಗ ಇಂಥ ಚಂದ್ರ ನಮ್ಮಿಂದ ದೂರ ಆಗ್ತಿದ್ದಾನೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಹೌದು, ಈಗಾಗಲೇ ಆತ ಭೂಮಿಯಿಂದ 3 ಲಕ್ಷ ಕಿಲೋಮೀಟರ್ ದೂರ ಸರಿದಿದ್ದಾನೆ. ಇನ್ನು ಕೆಲವು ವರ್ಷಗಳಲ್ಲಿ ಕಣ್ಣಿಗೆ ಕಾಣದಷ್ಟು ದೂರ ಸರಿಯಲಿದ್ದಾನೆ ಅನ್ನೋ ರಿಪೋರ್ಟ್ಸ್ ಇದೆ. ಹಾಗಿದ್ರೆ ಚಂದ್ರ ಯಾಕೆ ಹೀಗೆ ಮಾಡ್ತಿದ್ದಾನೆ? ಒಂದೇ ಕಡೆ ಇದ್ದು ಚಂದ್ರನಿಗೆ ಬೇಜಾರಾಯ್ತಾ? ಯಾಕೆ ಭೂಮಿಯಿಂದ ದೂರ ಆಗ್ತಿದ್ದಾನೆ? ಭೂಮಿಯಲ್ಲಾದ ಆಂತರಿಕ ಬದಲಾವಣೆ ಚಂದ್ರ ದೂರ ಓಡೋಕೆ ಕಾರಣ ಆಯ್ತಾ? ಚಂದ್ರ ದೂರ ಸರಿದ್ರೆ ಭೂಮಿಯಲ್ಲಿ ಏನೆಲ್ಲ ಬದಲಾವಣೆ ಆಗಲಿದೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇವೆ. ಕಡೆ ತನಕ ಮಿಸ್ ಮಾಡದೆ ನೋಡಿ. ದೂರ ಓಡ್ತಿದ್ದಾನೆ ಚಂದ್ರ, ಮರೆಯಾಗುತ್ತಾ ಮನುಷ್ಯನ ಕನಸು. ಸ್ನೇಹಿತರೆ, ಕೋಟ್ಯಾಂತರ ವರ್ಷಗಳಿಂದ ಚಂದ್ರ ಭೂಮಿಯ ಗುರುತ್ವಾಕರ್ಷಣ ಬಲದೊಳಗೆ ಸುತ್ತುತ್ತಾ ಇದ್ದಾನೆ. ವಿಜ್ಞಾನಿಗಳ ಅಂದಾಜಿನ ಪ್ರಕಾರ 450 ಕೋಟಿ ವರ್ಷದಿಂದ ಆತ ನಮ್ಮ ಜೊತೆಗೇ ಇದ್ದಾನೆ. ಆದರೆ ನಿಧಾನವಾಗಿ ಈ ಬಂಧ ಸಡಿಲ ಆಗ್ತಿದೆ. ಎಸ್, ಇಂಥದ್ದೊಂದು ಆಘಾತಕಾರಿ ಮಾಹಿತಿನ ವಿಜ್ಞಾನಿಗಳು ಬಹಿರಂಗಪಡಿಸಿದ್ದಾರೆ. ಪ್ರತಿ ವರ್ಷ ಚಂದ್ರ 3.8 ಸೆಂಟಿಮೀಟರ್ ಭೂಮಿಯಿಂದ ದೂರಕ್ಕೆ ಹೋಗ್ತಿದ್ದಾನೆ. ನಿಮಗೆ ಇದೇನು 3.8 ಸೆಂಟಿಮೀಟರ್ ಅಷ್ಟೇ ಅಲ್ವಾ? ಇದರಿಂದ ಏನಾಗುತ್ತೆ ಅಂತ ಅನ್ನಿಸ್ಬೋದು. ಆದರೆ ಚಂದ್ರ ದೂರ ಹೋಗೋದ್ರಿಂದ ಭೂಮಿಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತವೆ. ಅದರ ಬಗ್ಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇವೆ. ಈಗ ಚಂದ್ರ ದೂರ ಸರಿಯುತ್ತಿರೋದ್ರ ಬಗ್ಗೆ ಮೊದಲು ನೋಡ್ಬಿಡೋಣ. ಸ್ನೇಹಿತರೆ, ಚಂದ್ರ ಭೂಮಿಯಿಂದ ಸದ್ಯ 3.84 ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಹೀಗಿದ್ದಾಗ ಎಕ್ಸಾಕ್ಟ್ ಆಗಿ ಇಷ್ಟಿಷ್ಟೇ ದೂರ ಆಗ್ತಿದ್ದಾನೆ ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ನಿಮಗೆ ಮೂಡಬಹುದು. ಇದಕ್ಕೆ ಕಾರಣ ಲೇಸರ್ ರಿಫ್ಲೆಕ್ಟರ್ ಉಪಕರಣ. 1969ರ ಅಪೋಲೋ 11 ಮಿಷನ್ನಲ್ಲಿ ಚಂದ್ರನ ಮೇಲೆ ಈ ಡಿವೈಸ್ನ ಇಡಲಾಗಿತ್ತು. ಇದು ಭೂಮಿಯಿಂದ ಲೇಸರ್ ಕಿರಣವನ್ನ ಬಿಟ್ರೆ ಅದನ್ನ ವಾಪಸ್ ರಿಫ್ಲೆಕ್ಟ್ ಮಾಡಿ ಭೂಮಿಗೆ ಕಳಿಸುತ್ತೆ. ಈ ವೇಳೆ ರಿಫ್ಲೆಕ್ಟ್ ಆಗೋಕೆ ಎಷ್ಟು ಸಮಯ ತಗೊಳ್ಳುತ್ತೆ ಅನ್ನೋದರ ಆಧಾರದ ಮೇಲೆ ದೂರ ಗೊತ್ತಾಗುತ್ತೆ. ಹೀಗೆ ನಿರಂತರವಾಗಿ ರಿಯಲ್ ಟೈಮ್ನಲ್ಲಿ ಚಂದ್ರ ಮತ್ತು ಭೂಮಿ ನಡುವಿನ ಅಂತರ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ವಿಜ್ಞಾನಿಗಳ ಲೆಕ್ಕದ ಪ್ರಕಾರ ಚಂದ್ರ ಹುಟ್ಟಿದ ಟೈಮಲ್ಲಿ, ಅಂದರೆ ಸುಮಾರು 450 ಕೋಟಿ ವರ್ಷಗಳ ಹಿಂದೆ, ಆತ ಭೂಮಿಗೆ ಕೇವಲ 24,000 ಕಿಲೋಮೀಟರ್ ಹತ್ತಿರದಲ್ಲಿದ್ದ. ನಂತರದ ದಿನಗಳಲ್ಲಿ ಕ್ರಮೇಣ ದೂರ ಸರಿಯುತ್ತಾ ಬಂದ. ಇಂದು ಲಕ್ಷಾಂತರ ಕಿಲೋಮೀಟರ್ ದೂರದಲ್ಲಿದ್ದಾನೆ. ಈಗಲೂ ದೂರ ಓಡ್ತಾನೆ ಇದ್ದಾನೆ. ಪ್ರತಿ ವರ್ಷ 3.8 ಸೆಂಟಿಮೀಟರ್ ಹಿಂದಕ್ಕೆ ಸರಿತಾನೆ ಇದ್ದಾನೆ. ಆದರೆ ಐರನಿ ಅಂದ್ರೆ ಮನುಷ್ಯ ಚಂದ್ರನ ವಿಚಾರದಲ್ಲಿ ಮಹತ್ವದ ಕನಸುಗಳನ್ನ ಕಾಣ್ತಿದ್ದಾನೆ. ಅಲ್ಲಿ ಕಾಲೋನಿಗಳನ್ನ ಮಾಡಬೇಕು. ಮುಂದಿನ ಬಾಹ್ಯಾಕಾಶ ಪ್ರಯಾಣಕ್ಕೆ ಚಂದ್ರನನ್ನ ಲಾಂಚ್ ಪ್ಯಾಡ್ ರೀತಿ ಬಳಸಬೇಕು. ಚಂದ್ರನಲ್ಲೊಂದು ಪ್ರಯೋಗಾಲಯನ ಸ್ಥಾಪಿಸಬೇಕು. ಹೀಗೆ ಕಲರ್ಫುಲ್ ಡ್ರೀಮ್ನ ಕಾಣ್ತಿದ್ರೆ ಚಂದ್ರ ಮಾತ್ರ ನಮ್ಮಿಂದ ದೂರ ಓಡ್ ಹೋಗ್ತಿದ್ದಾನೆ. ಹಾಗಿದ್ರೆ ಯಾಕೆ ಹೀಗಾಗ್ತಿದೆ? ಈ ಹಿಂದೆ ಚಂದ್ರ ದೂರ ಹೋಗಿರೋದಕ್ಕೆ ಮತ್ತು ಈಗ ದೂರ ಸರಿತಿರೋದಕ್ಕೆ ವಿಜ್ಞಾನಿಗಳು ಒಂದಿಷ್ಟು ಥಿಯರಿಗಳನ್ನ ಮುಂದಿಟ್ಟಿದ್ದಾರೆ. ಹಾಗೆ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಫ್ಯಾಮಿಲಿಗೆ ನೀವು ಜಾಯಿನ್ ಆಗಬೇಕು ಅಂತ ಇದ್ರೆ ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ವಿಡಿಯೋಸ್ ಮತ್ತು ಲೈವ್ಗೆ ಆಕ್ಸೆಸ್ ಪಡೆಯೋಕೆ ನೀವು ಕೂಡ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು ಆಸಕ್ತರು. ಬನ್ನಿ ಆರಂಭ ಮಾಡೋಣ. ಪ್ರಾಚೀನ ಆಕಾಶಕಾಯಗಳ ದಾಳಿ. ಸ್ನೇಹಿತರೆ, ಸುಮಾರು 450 ಕೋಟಿ ವರ್ಷಗಳ ಹಿಂದೆ ಸೌರಮಂಡಲ ಬಹಳ ಅಸ್ಥಿರವಾಗಿತ್ತು. ಗ್ರಹಗಳು, ಉಲ್ಕಾಶಿಲೆಗಳು ಎಲ್ಲೆಂದರಲ್ಲಿ ಹೆಂಗಂದ್ರೆ ಹಾಗೆ ಸುತ್ತುತ್ತಾ ಇದ್ವು. ಇದರಲ್ಲಿ ಕೆಲ ಆಕಾಶಕಾಯಗಳು ಆಗಾಗ ಭೂಮಿಗೆ ಬಂದು ಅಪ್ಪಳಿಸ್ತಿದ್ವು. ಈ ವೇಳೆ ಭೂಮಿಯಲ್ಲಿ ಜ್ವಾಲಾಮುಖಿ ಏಳ್ತಿದ್ವು. ಇದರಿಂದ ಭೂಮಿಯ ತಿರುಗುವ ವೇಗ ಹೆಚ್ಚಾಯಿತು ಅಂತ ವಿಜ್ಞಾನಿಗಳು ಹೇಳ್ತಾರೆ. ಪ್ರತಿ ಸಲ ಬಾಹ್ಯ ವಸ್ತುಗಳು ಅಪ್ಪಳಿಸಿದಾಗ ಕೂಡ ಭೂಮಿ ತಿರುಗೋ ವೇಗ ಹೆಚ್ಚಾಗಿದೆ. ಇದರಿಂದ ಭೂಮಿಯ ಸೆಂಟ್ರಿಫ್ಯೂಗಲ್ ಫೋರ್ಸ್ ಹೆಚ್ಚಾಗಿ ಚಂದ್ರನನ್ನ ದೂರ ತಳ್ಳಿರ್ಬೋದು. ಇದು ಒಂದಿಷ್ಟು ಅಧ್ಯಯನಗಳು ಹೇಳ್ತಿರೋ ವಿಚಾರ. ಇನ್ನು ಆರಂಭದಲ್ಲಿ ಭೂಮಿ ಗುರುತ್ವಾಕರ್ಷಣೆ ಈಗಿನಷ್ಟು ಇರಲಿಲ್ಲ ಮತ್ತು ವಾತಾವರಣ ಕೂಡ ಇರಲಿಲ್ಲ. ಇದರಿಂದ ಜ್ವಾಲಾಮುಖಿಯಿಂದ ಸ್ಪೇಸ್ಗೆ ಹಾರಿದ ಶಿಲೆಯ ದೊಡ್ಡ ದೊಡ್ಡ ಭಾಗ ಚಂದಿರನಲ್ಲಿ ಸೇರ್ಕೊಂಡು ಮಾಸ್ ಮತ್ತು ಎನರ್ಜಿ ಹೆಚ್ಚಾಗಿದ್ರಿಂದ ಚಂದ್ರ ದೂರಕ್ಕೆ ಹೋಗಿರ್ಬೋದು. ಆಗ ಚಂದ್ರ ಹತ್ತಿರ ಇದ್ದಿದ್ರಿಂದ ಶಿಲೆ ಚೂರುಗಳು ಚಂದ್ರನಿಗೆ ಅಪ್ಪಳಿಸೋದು ಕಷ್ಟ ಏನೂ ಆಗ್ತಿರ್ಲಿಲ್ಲ. ಇದರಿಂದ ಕೂಡ ಚಂದ್ರ ದೂರ ಆಗ್ತಿರ್ಬೋದು ಅನ್ನೋದು ಇನ್ನೊಂದಿಷ್ಟು ತಜ್ಞರ ವಾದ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ ಸೇರಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಎಲ್ಲಾ ಜಾಗಗಳಿಗೆ ಹೋಗೋದು ಕೂಡ ಇರುತ್ತೆ. ಹೊರಡೋ ದಿನ 10 ಡಿಸೆಂಬರ್ 2025. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಅಂಡಮಾನ್ ಟೂರ್ ನ ಟಿಕೆಟ್ ಅನ್ನು ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ.
ಭೂಮಿಯ ಆಂತರಿಕ ಬದಲಾವಣೆ. ಸ್ನೇಹಿತರೆ, ಚಂದ್ರ ನಮ್ಮಿಂದ ದೂರ ಹೋಗಿರೋದಕ್ಕೆ ಸಂಶೋಧಕರು ಕೊಡ್ತಿರೋ ಇನ್ನೊಂದು ಕಾರಣ ಅಂದ್ರೆ ಅದು ಭೂಮಿಯಲ್ಲಾದ ಆಂತರಿಕ ಬದಲಾವಣೆ. ಭೂಮಿ ಹುಟ್ಟಿದ ಆರಂಭದಲ್ಲಿ ಸಿಕ್ಕಾಪಟ್ಟೆ ಬಿಸಿಯಾಗಿತ್ತು, ಅದರ ಒಳಭಾಗ ಕರಗಿದ ರೂಪದಲ್ಲಿತ್ತು. ಆದ್ರೆ ನಂತರ ನಡೆದ ಬದಲಾವಣೆಗಳಿಂದ ಭೂಮಿಯ ಒಳಪದರ ಕೂಲ್ ಆಗ್ತಾ ಬಂದು ಗಟ್ಟಿಯಾಗೋದಕ್ಕೆ ಶುರು ಆಯ್ತು. ಇದರಿಂದ ಭೂಮಿಯ ಚಲನೆಗೆ ಇದ್ದ ಅಡೆತಡೆ ಕಡಿಮೆ ಆಯ್ತು. ಹೀಗಾಗಿ ಭೂಮಿ ವೇಗವಾಗಿ ಸ್ಪಿನ್ ಆಗೋಕೆ ಶುರು ಆಯ್ತು. ಈ ವೇಳೆ ಹೆಚ್ಚಾದ ಭೂಮಿಯ ರೊಟೇಷನಲ್ ಎನರ್ಜಿ ಚಂದ್ರನಿಗೆ ಟ್ರಾನ್ಸ್ಫರ್ ಆಗಿ ಆತನನ್ನ ನಮ್ಮಿಂದ ದೂರಕ್ಕೆ ತಳ್ಳಿದೆ. ಇಲ್ಲಿ ಭೂಮಿಯ ತಿರುಗುವಿಕೆ ವ್ಯತ್ಯಾಸವಾಗೋದಕ್ಕೆ ಭೂಕಂಪನದಂತ ನೈಸರ್ಗಿಕ ಘಟನೆ ಕೂಡ ಕಾರಣ ಆಗಿರೋ ಸಾಧ್ಯತೆ ಇದೆ. ಹೀಗಂತ ಅಮೆರಿಕದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ಯಾಂಡರ್ಡ್ ಅಂಡ್ ಟೆಕ್ನಾಲಜಿ NIST ಸಂಶೋಧಕರು ಹೇಳಿದ್ದಾರೆ. ಭೂಕಂಪನದಿಂದ ಭೂಮಿಯಲ್ಲಿ ದೊಡ್ಡ ಬದಲಾವಣೆ ಆಗ್ತವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 2011ರಲ್ಲಿ ಜಪಾನ್ನ ತೊಹೋಕೊ ಅನ್ನೋ ಪ್ರದೇಶದಲ್ಲಿ ನಡೆದ 9.1 ತೀವ್ರತೆಯ ಭೂಕಂಪಕ. ಈ ವೇಳೆ ಭೂಮಿಯ ಫಿಗರ್ ಆಕ್ಸಿಸ್ ಅಂದ್ರೆ ಭೂಮಿಯ ಮಾಸ್ನ ಬ್ಯಾಲೆನ್ಸ್ ಮಾಡೋ ಇಮ್ಯಾಜಿನರಿ ಆಕ್ಸಿಸ್ 25 ಸೆಂಟಿಮೀಟರ್ ಬದಲಾಗಿತ್ತು. ಅಷ್ಟು ದೊಡ್ಡ ಬದಲಾವಣೆಗಳು ದೀರ್ಘಾವಧಿಯಲ್ಲಿ ಚಂದ್ರನ ಅಂತರಕ್ಕೆ ಪ್ರಭಾವ ಬೀರುತ್ತವೆ. ಉಬ್ಬರವಿಳಿತದ ಘರ್ಷಣೆ. ಸ್ನೇಹಿತರೆ, ಚಂದ್ರ ಓಡ್ತಿರೋದಕ್ಕೆ ಉಬ್ಬರವಿಳಿತದ ಘರ್ಷಣೆ ಕೂಡ ಪ್ರಮುಖ ಕಾರಣ. ಇದನ್ನ ಟೈಡಲ್ ಫ್ರಿಕ್ಷನ್ ಥಿಯರಿ ಅಂತ ಹೇಳಲಾಗುತ್ತೆ. ಇದು ಹೆಚ್ಚಿನವರು ಒಪ್ಪಿಕೊಳ್ಳೋ ಸಿದ್ಧಾಂತ ಕೂಡ. ಇವತ್ತಿಗೂ ಚಂದ್ರ ದೂರ ಸರಿತಿರೋದಕ್ಕೆ ಮೇನ್ ಕಾರಣ ಇದೆ ಅಂತ ಹೇಳಲಾಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಚಂದ್ರನ ಗುರುತ್ವಾಕರ್ಷಣೆ ಶಕ್ತಿ ಭೂಮಿಯಲ್ಲಿನ ನೀರನ್ನ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸಾಗರದಲ್ಲಿನ ನೀರನ್ನ ಆಕರ್ಷಿಸುತ್ತದೆ. ಇದರಿಂದ ಚಂದ್ರನಿಗೆ ಮುಖ ಮಾಡಿರೋ ಸಾಗರದ ಭಾಗದಲ್ಲಿನ ಹೆಚ್ಚಿನ ಉಬ್ಬರ ಟೈಡ್ ಉಂಟಾಗತ್ತೆ. ಆದ್ರೆ ಭೂಮಿ ಚಂದ್ರನಿಗಿಂತ ವೇಗವಾಗಿ ತನ್ನ ಸುತ್ತ ತಾನು ಸುತ್ತುತ್ತೆ. ಭೂಮಿ 24 ಗಂಟೆಯಲ್ಲಿ ಒಂದು ಸುತ್ತು ಸುತ್ತಾಕಿದ್ರೆ ಚಂದ್ರ 27.3 ದಿನ ತಗೊಳ್ತಾನೆ. ಸೊ ಉಬ್ಬರವಿಳಿತದ ಸಮಯದಲ್ಲಿನ ಉಬ್ಬು ಟೈಡಲ್ ಬಲ್ಗ್ ಚಂದ್ರನ ಸ್ಥಾನಕ್ಕಿಂತ ಸ್ವಲ್ಪ ಮುಂದೆ ಇರುತ್ತೆ. ಇದು ಚಂದ್ರನನ್ನ ಮುಂದಕ್ಕೆ ತಳ್ಳುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ನೀವು ಯಾವುದೋ ಒಂದು ವಸ್ತುವನ್ನ ಫೋರ್ಸ್ ಹಾಕಿ ನಿಮ್ಮ ಕಡೆ ಎಳೆಯುತ್ತಿದ್ದೀರಿ ಅನ್ಕೊಳ್ಳಿ. ಆಗ ಆ ವಸ್ತು ಕೂಡ ನಿಮ್ಮನ್ನ ಹಿಂದಕ್ಕೆ ಸ್ವಲ್ಪ ತಳ್ಳುತ್ತೆ. ಚಂದ್ರನ ವಿಚಾರದಲ್ಲಿ ಕೂಡ ಹೀಗೆ ಆಗುತ್ತೆ. ಚಂದ್ರ ತನ್ನ ಗ್ರಾವಿಟಿ ಫೋರ್ಸ್ ಬಳಸಿ ನೀರನ್ನ ಎಳೆದ್ರೆ ಆಪೋಸಿಟ್ ಫೋರ್ಸ್ ಚಂದ್ರನನ್ನೇ ತಳ್ಳುತ್ತೆ. ಹೀಗಾಗಿ ಚಂದ್ರ ನಿಧಾನಕ್ಕೆ ಭೂಮಿಯಿಂದ ದೂರಕ್ಕೆ ಹೋಗ್ತಿರ್ತಾನೆ. ಚಂದ್ರ ಇದೇ ವೇಗದಲ್ಲಿ ದೂರ ಹೋದ್ರೆ ಸಡನ್ ಆಗಿ ಕಣ್ಮರೆ ಏನೂ ಆಗೋದಿಲ್ಲ. ಇನ್ನು ಕೋಟ್ಯಾಂತರ ವರ್ಷಗಳ ಕಾಲ ಭೂಮಿನ ಸುತ್ತುತ್ತಾನೆ ಇರ್ತಾನೆ. ಆದ್ರೆ ಚಂದ್ರ ನಮ್ಮಿಂದ ದೂರಕ್ಕೆ ಹೋದಂತೆ ಒಂದಿಷ್ಟು ಸಮಸ್ಯೆಗಳಂತೂ ಆಗ್ತವೆ. ಚಂದ್ರ ದೂರ, ಸಮಸ್ಯೆ ಹತ್ತಿರ. ಸ್ನೇಹಿತರೆ, ಚಂದ್ರ ರಾತ್ರಿ ಆಕಾಶದಲ್ಲಿ ಕೇವಲ ಹೊಳೆಯೋ ವಸ್ತು ಮಾತ್ರವಲ್ಲ. ಈ ಭೂಮಿಯಲ್ಲಿ ಜೀವಿಗಳು ಬದುಕೋದಕ್ಕೆ ಚಂದ್ರನ ಕೊಡುಗೆ ಕೂಡ ತುಂಬಾ ಇದೆ. ಆತ ನಮ್ಮಿಂದ ದೂರ ಹೋದಂತೆ ಭೂಮಿಯಲ್ಲಿ ಒಂದಿಷ್ಟು ಸಮಸ್ಯೆಗಳು ಹತ್ತಿರ ಆಗ್ತವೆ. ಮೊದಲನೇದಾಗಿ, ಸಾಗರದ ಉಬ್ಬರವಿಳಿತಗಳು ವೀಕ್ ಆಗ್ತವೆ. ಅಂದ್ಹಾಗೆ ಉಬ್ಬರವಿಳಿತ ಆಗ್ತಿರೋದೇ ಚಂದ್ರನ ಗುರುತ್ವಾಕರ್ಷಣೆ ಬಲದಿಂದ. ಮ್ಯಾಂಗ್ರೋವ್ ಕಾಡು, ಸಮುದ್ರದಲ್ಲಿನ ಜೀವಿಗಳು ಸೇರಿ ಕೋಸ್ಟಲ್ ಎಕೋಸಿಸ್ಟಮ್ ಬಲವಾಗಿ ಉಬ್ಬರವಿಳಿತದ ಮೇಲೆ ಡಿಪೆಂಡ್ ಆಗಿವೆ. ಉಬ್ಬರವಿಳಿತವೇ ಇಲ್ಲ ಅಂದ್ರೆ ಸಮುದ್ರ ಪ್ರದೇಶದ ಪರಿಸರ ವ್ಯವಸ್ಥೆ ಸಮಸ್ಯೆಗೆ ಸಿಲುಕಿಕೊಳ್ಳುತ್ತೆ. ಎರಡನೇದಾಗಿ, ಭೂಮಿಯ ಹವಾಮಾನ ಬದಲಾಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಚಂದ್ರನ ಗುರುತ್ವಾಕರ್ಷಣೆ ಬಲ ಭೂಮಿಯ ಅಕ್ಷೀಯ ಬಾಗುವಿಕೆ ಆಕ್ಸಿಯಲ್ ಟಿಲ್ಟ್ ಸ್ಟೇಬಲ್ ಆಗಿರುವಂತೆ ನೋಡಿಕೊಳ್ತಿದೆ. ಇದರಿಂದ ಭೂಮಿಯ ಮೇಲೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಇವೆಲ್ಲ ಸರಿಯಾಗಿ ಬರ್ತಿವೆ. ಹೀಗಾಗಿ ಒಂದ್ ವೇಳೆ ಚಂದ್ರ ದೂರ ಹೋಗ್ಬಿಟ್ರೆ ಭೂಮಿಯಲ್ಲಿನ ವಾತಾವರಣ ತನ್ನ ಸ್ಟೆಬಿಲಿಟಿ ಕಳೆದುಕೊಳ್ಳೋ ಚಾನ್ಸ್ ಇರುತ್ತೆ. ಮೂರನೇದಾಗಿ, ಭೂಮಿಯ ಮೇಲೆ ದಿನ ಮತ್ತು ತಿಂಗಳುಗಳು ಹೆಚ್ಚಾಗ್ತವೆ. ಯಾಕಂದ್ರೆ ಚಂದ್ರ ಇಲ್ಲ ಅಂದ್ರೆ ಭೂಮಿ ತಿರುಗುವ ವೇಗವನ್ನ ಕಡಿಮೆ ಮಾಡಿಕೊಳ್ಳುತ್ತೆ. ಹೀಗಾಗಿ ಸ್ನೇಹಿತರೆ, ಚಂದ್ರ ಕೇವಲ ಒಂದು ಆಕಾಶಕಾಯ ಅಲ್ಲ, ಅವನು ನಮ್ಮ ಭೂಮಿ ಸಮತೋಲನವಾಗಿರೋಕೆ ಮುಖ್ಯ ಕಾರಣ. ಸೊ ಫ್ರೆಂಡ್ಸ್, ಇದಾಗಿತ್ತು ಚಂದ್ರ ಭೂಮಿಯಿಂದ ದೂರ ಸರಿತಿರೋ ಬಗ್ಗೆ ತಿಳಿಸೋ ಪ್ರಯತ್ನ. ಮತ್ತೆ ಸಿಗ್ತಾ ಇರೋಣ. ಧನ್ಯವಾದ.